ನಿಖರವಾಗಿ ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ಸುದ್ದಿ. ನಮಸ್ಕಾರ ವೀಕ್ಷಕರೇ, ಸತ್ಯ ಸುದ್ದಿಯಲ್ಲಿ ನಿಮಗೆ ಸ್ವಾಗತ. ದಾವಣಗೆರೆ ಜಿಲ್ಲೆಯ ಹರಿಹರ ನಗರದ ವಿದ್ಯಾನಗರ ಸಿ ಬ್ಲಾಕ್ 6ನೇ ಕ್ರಾಸಿನ ಸೇವಾಲಾಲ್ ದೇವಸ್ಥಾನದ ಸಮೀಪ ಶ್ರೀ ಗುಳೇದ ಲಕ್ಕಮ್ಮ ದೇವಿಯ ದೇವಸ್ಥಾನದಲ್ಲಿ ಆಷಾಢ ದುರ್ಗಮ್ಮ ದೇವಿ ಹೆಸರಿನಲ್ಲಿ ನಡೆಯುವ ಪಡ್ಲೆಗೆ ತುಂಬಿಸುವ ಕಾರ್ಯಕ್ರಮವನ್ನು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಭಕ್ತಿ ಭಾವದಿಂದ ಹಾಗೂ ವಿಭಜನೆಯಿಂದ ನಡೆಸಲಾಯಿತು. ಹೌದು ವೀಕ್ಷಕರೇ, ದೇವಸ್ಥಾನದ ಸಂಪಾದಕ ಅಧ್ಯಕ್ಷೆ ಶ್ರೀಮತಿ ಜಯಬಾಯಿ ಮಾತನಾಡಿ 5 ವಾರಗಳ ಕಾಲ ನಡೆಯುವ ಈ ವಿಶೇಷ ಪೂಜೆಯಲ್ಲಿ ಭಕ್ತರು ತಮ್ಮ ಹಾರೈಕೆಗಳನ್ನು ಸಲ್ಲಿಸುತ್ತಾರೆ. ತಾಯಿಯ ಕೃಪೆಯಿಂದ ಭಕ್ತರು ಮನೋಭಿಲಾಷೆಗಳನ್ನು ನೆರವೇರುತ್ತೇವೆ ಹಾಗೂ ಎಲ್ಲರೂ ಆರೋಗ್ಯದಿಂದ ಇರಲಿ ಎಂದು ಪ್ರಾರ್ಥಿಸಿದರು. ಟ್ರಸ್ಟಿ ಪ್ರಧಾನ ಕಾರ್ಯದರ್ಶಿ ಶಶಿನಾಯಕ್ ಮಾತನಾಡಿ, ಭಕ್ತಿಯಿಂದ ದೇವಿಯ ಆಶೀರ್ವಾದವನ್ನು ಬೇಡುವವರನ್ನು ತಾಯಿ ಎಂದಿಗೂ ಕೈ ಬಿಡುವುದಿಲ್ಲ ಎಂದು ಭಕ್ತರು ಹೇಳುವುದನ್ನು ಕೇಳಿದ್ದೇನೆ. ತಾಯಿಯ ಕೃಪೆ ಎಲ್ಲ ಭಕ್ತರ ಮೇಲೆಯೂ ಇರಲಿ ಎಂದು ಆಶಿಸಿದರು. ಕಾರ್ಯಕ್ರಮದಲ್ಲಿ ಜೋಗಮ್ಮ ತಾಯಂದಿರು, ಟ್ರಸ್ಟಿ ನಿರ್ದೇಶಕ ಕೋಟಯ್ಯ ನಾಯಕ್, ಪದ್ಮ ರುದ್ರಮುನಿ ಹಾಗೂ ಅಪಾರ ಸಂಖ್ಯೆಯ ಭಕ್ತಾದಿಗಳು ಉಪಸ್ಥಿತಿ ಇದ್ದರು. ಕ್ಯಾಮರಾಮನ್ ಸೈಯದ್ ಶಾಮೀರ್ ಜೊತೆ ವರದಿ ಫಿರೋಜ್ ಇರ್ಫಾನ್ MH, ಸತ್ಯ ಸುದ್ದಿ ನ್ಯೂಸ್ ಕನ್ನಡ, ಹರಿಹರ. ಆಷಾಢ ದುರ್ಗದ ಶುಭಾಶಯಗಳು. ಇದರಿಂದ 3ನೇ ವರ್ಷ ನಮಗ ಆಷಾಢ ದುರ್ಗ ಮಾಡಕತ್ತೀವಿ. ವರ್ಷ ಮಾಡ್ತಾ ಇದೀವಿ. ಯಾವ ದೇವರಿಂದ ಇದು ಆಷಾಢ ದುರ್ಗವ ಗುಳೇಲಕ್ಕ ಅಂತ 5 ವಾರ ಪಡ್ಲಿಗೆ ತೋರಿಸ್ತಾ ಇದ್ದೀವಿ. ಮೊದಲನೇ ವಾರ ಶುಕ್ರವಾರ ಸರ್ವ ಭಕ್ತಾದಿಗಳು ಕಾಯಿ ಆಶೀರ್ವಾದ ದುರ್ಗಮ್ಮ 3 ವರ್ಷ ಆಯ್ತು ಮಾಡಾಕತ್ತಿ. 5 ವಾರ ಪಡ್ಲಿಗೆ ತುಂಬಿಸ್ಕೊಂಡು ಹೋಗ್ತಾ ಇದ್ದಾರೆ. ಯಾವ ದೇವರಿಂದ ಗುಳಿಲಕ್ಕಮ್ಮ ಆಷಾಢ ದುರ್ಗಮ್ಮ 3 ವರ್ಷ ಆಯ್ತು ತುಂಬ ಕಚ್ಚಿ. ಇದು ಮೊದಲನೇ ಶುಕ್ರವಾರ ಆಷಾಢ ದುರ್ಗಮ್ಮನ ಅಂತ ಮಾಡ್ತಾ ಇರೋದು. 5 ವಾರ ಮಾಡ್ತಾರೆ ಅಂತಂದೇಳಿ ಫಸ್ಟಿನ ವಾರ ಮಾಡ್ತಾ ಇದ್ದೀವಿ. ನಮ್ಮ ತಾಯಿ ಆಶೀರ್ವಾದ ನಮ್ಮ ಮೇಲೆ ಇರಲಿ. ಪ್ರತಿ ವರ್ಷದಂತೆ ಈ ವರ್ಷವೂ ಗುಳೇಲಕ್ಕಮ್ಮನ ಪಡ್ಲಿಗೆ ತುಂಬುವ ಕಾರ್ಯಕ್ರಮ ನಡೀತಾ ಇದೆ. ಪ್ರತಿ ವರ್ಷದಂತೆ ಈ ವರ್ಷದ ನಡೀತಾ ಇರೋ ಕಾರ್ಯಕ್ರಮನ ಮೊದಲನೇ ವಾರ ಪಡ್ಲಿಗೆ ತುಂಬುವ ಕಾರ್ಯಕ್ರಮ ನಡೀತಾ ಇದೆ. ಸರ್ವ ಭಕ್ತರಿಗೂ ತಮ್ಮ ತಾಯಂದರು, ತಮ್ಮ ದೇವರು ಹೊತ್ತಿರಂತ ತಾಯಂದರು ಈ ಒಂದು ದೇವಸ್ಥಾನಕ್ಕೆ ಆಗಮಿಸಿ ಪಡ್ಲಿಗೆಯನ್ನ ಬಹಳ ಸಂತೋಷಪೂರ್ವಕವಾಗಿ ಸಂತೋಷದಿಂದ ಎಲ್ಲ ಸರ್ವ ಭಕ್ತಾದಿಗಳ ಸಮ್ಮುಖದಲ್ಲಿ ಈ ಒಂದು ಪಡ್ಲಿಗೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಹಾಗೂ ಸುಸಂಸ್ಕೃತವಾಗಿ ಎಲ್ಲ ನಮ್ಮ ತಾಯಂದಿರು ಆಗಮಿಸಿ ಈ ಒಂದು ಪಡ್ಲಿಗೆ ಕಾರ್ಯಕ್ರಮವನ್ನು ಶ್ರೀ ಗುಳೇಲಕ್ಕಮ್ಮ ದೇವಿಯ ಒಂದು ದೇವಸ್ಥಾನ ಇದು ವಿದ್ಯಾನಗರ, ಹರಿಹರ ತಾಲೂಕು, ಹರಿಹರ ಸಿಟಿ, ವಿದ್ಯಾನಗರ ಸಿ ಬ್ಲಾಕ್ 6ನೇ ಕ್ರಾಸ್ನಲ್ಲಿ ಇರುವುದರಿಂದ ಎಲ್ಲ ಸುತ್ತಮುತ್ತಲಿನ ಭಕ್ತಾದಿಗಳು ಈ ಒಂದು ದೇವಸ್ಥಾನಕ್ಕೆ ಆಗಮಿಸಿ ಬಹಳ ಒಂದು ಸುಸಂಸ್ಕೃತವಾದ ಸರಳವಾಗಿ ಈ ಒಂದು ಪಡ್ಲಿಗೆ ಕಾರ್ಯಕ್ರಮವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಹಾಗಾಗಿ ಎಲ್ಲ ಭಕ್ತಾದಿಗಳು ಬಹಳ ಸಂತೋಷದಿಂದ ಈ ಒಂದು ಪಡ್ಲಿಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಂತೋಷವನ್ನು ಪಟ್ಟಿದ್ದಾರೆ ಅಂತ ಹೇಳಕ್ಕೆ ಈ ಒಂದು ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀವಿ. ಧನ್ಯವಾದಗಳು.